ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಸೇವಂತಿಗೆ ಹೂವಿನ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಈ ಪಾಟಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಹೂ ಬಂದಿದೆ. ಈ ಥರ ಹೂಗಳು ಬರಬೇಕು ಅಂದರೆ ನಾವು ಅದಕ್ಕೆ ತಕ್ಕನಾಗಿ ನಾವು ಗೊಬ್ಬರನ ಕೊಡಬೇಕಾಗತ್ತೆ. ಯಾಕಂದರೆ ಇದು ಸೇವಂತಿಗೆ ಹೂವಿನ ಗಿಡ ಹೆವಿ ಫೀಡರು. ಆಮೇಲೆ ಯಾವುದೇ ಹೂವಿನ ಗಿಡಗಳಾಗಲಿ ಎಸಿಡಿಕ್ ಸಾಯಿಲನ್ನು ಇಷ್ಟಪಡುತ್ತೆ. ಆ ಎಸಿಡಿಕ್ ಸಾಯಿಲ್ ಇತ್ತು ಅಂದರೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ, ದೊಡ್ಡ ದೊಡ್ಡದಾಗಿ ಬರುತ್ತೆ. ಇದರಲ್ಲಿ ನೋಡಿ ನೀವು ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬಂದಿದೆ ಅಂತ ಹೂಗಳೆಲ್ಲ. ಸೇವಂತಿಗೆ ಗಿಡ ಅಂತ ಅಲ್ಲ, ನೀವು ಯಾವುದೇ ಹೂವಿನ ಗಿಡಕ್ಕಾದ್ರೂ ನೀವು ಎಸಿಡಿಕ್ ಸಾಯಿಲ್ ಸ್ವಲ್ಪ ಪ್ರಮಾಣದಲ್ಲಿ ಇರಲೇಬೇಕು. ಅಂದರೆ ಮಾತ್ರ ಅದರಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ಯಾವುದಾದ್ರೂ ಗಿಡದಲ್ಲಿ ಹೂ ಬರ್ತಾ ಇಲ್ಲ ಅಂದರೆ ನಾನು ಸಾಕಷ್ಟು ಫರ್ಟಿಲೈಸರ್ಗಳ ವಿಡಿಯೋನ ಹಾಕಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ಹಾಗೆ ಇನ್ನೊಂದೇನೆಂದರೆ ಗಿಡದಲ್ಲಿ ಕೆಲವೊಂದು ಸರಿ ಮಿಲಿ ಬಗ್ಸ್ ಆಗುತ್ತೆ, ಇಲ್ಲಾಂದರೆ ಈ ಥರ ಸಣ್ಣ ಇಲ್ಲಿದೆ ನೋಡಿ, ಈ ಥರ ಕರಿ ಹುಳುಗಳು ಇರುತ್ತೆ. ಇದಕ್ಕೆ ಕರಿ ಏನು ಅಂತ ಹೇಳ್ತಾರೆ ಕೆಲವೊಬ್ಬರು. ನೀವೇನು ಹೇಳ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಈ ಥರ ಇದ್ದಂಥದಕ್ಕೆ ಏನು ಸ್ಪ್ರೇ ಮಾಡಬೇಕು, ಒಂದೇ ಒಂದು ವಸ್ತುನ ಯೂಸ್ ಮಾಡಿಕೊಂಡು ನಾವು, ಇದು ಪೆಸ್ಟಿಸೈಡಾಗೂ ಕೆಲಸ ಮಾಡುತ್ತೆ, ಇನ್ಸೆಕ್ಟಿಸೈಡು, ಆಮೇಲೆ ಫರ್ಟಿಲೈಸರ್ ಥರನೂ ಕೆಲಸ ಮಾಡುತ್ತೆ. ಅದು ಒಂದನ್ನು ಇವತ್ತು ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಮಾಡೋದು, ತುಂಬ ಏನು ಕಷ್ಟ ಇಲ್ಲ, ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಅದು ಯಾವುದು, ಹೇಗೆ ಮಾಡ್ಕೋಬೇಕು, ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್. ಬನ್ನಿ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಅದು ಈ ಒಂದು ವಿನೆಗರ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ, ಸದ್ಯಕ್ಕೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಚೈನೀಸ್ ಫುಡ್ಡನ್ನು ಯಾರು ಮಾಡ್ತಿರ್ತಾರಲ್ಲ ಅವ್ರ ಮನೆಯಲ್ಲಿ ಈ ಸಿಂಥೆಟಿಕ್ ವಿನೆಗರ್ ಇದ್ದೇ ಇರುತ್ತೆ. ಹಲವಾರು ಬ್ರ್ಯಾಂಡ್ ಬರುತ್ತೆ. ಇದು ಏನು ಜಾಸ್ತಿ ರೇಟ್ ಏನಿರಲ್ಲ, 45 ರೂಪಾಯಿ 50 ರೂಪಾಯಿ ಈ ಥರ ಇರುತ್ತೆ. ಇದು ಸಿಂಥೆಟಿಕ್ ವಿನೆಗರ್ ಈ ರೀತಿ ಬರೆದಿರ್ತಾರೆ ನೋಡಿ, ಸಿಂಥೆಟಿಕ್ ವಿನೆಗರ್ ಅಂತ ಬರೆದಿರ್ತಾರೆ. ಈ ಥರದ್ದನ್ನು ನೀವು ಯೂಸ್ ಮಾಡ್ಕೋಬೇಕು. ಯಾಕೆ ಅಂದರೆ ಇದರಲ್ಲಿ ಎಸಿಡಿಕ್ ಅಂಶ ಜಾಸ್ತಿ ಇರುತ್ತೆ. ಇನ್ನೊಂದು ಬರುತ್ತೆ, ಎಲ್ಲರೂ ಬೆಳಗ್ಗೆ ಎದ್ದು ಕುಡಿಯೋಕ್ಕೆ ಇಷ್ಟಪಡ್ತಾರೆ, ಆ್ಯಪಲ್ ಸೈಡರ್ ವಿನೆಗರ್ ಅಂತ ಇರುತ್ತೆ. ಅದು ಕೂಡ ಒಳ್ಳೆಯದೇ, ಬಟ್ ಅದರಲ್ಲಿ ಇದರಷ್ಟು ಎಸಿಡಿಕ್ ಸಾಯಿಲನ್ನು ಎಸಿಡಿಕ್ ಮಾಡುವಂಥ ಅಂಶ ಇರೋದಿಲ್ಲ. ಅದು ಎಲ್ಲ ಪ್ರೊಸೆಸ್ ಆಗಿ ಬರುವಂಥದ್ರಿಂದ ಅದಕ್ಕಿಂತ ಈ ಸಿಂಥೆಟಿಕ್ ವಿನೆಗರ್ನ ಬಳಸೋದು ತುಂಬಾ ಒಳ್ಳೆಯದು. ಈ ಥರ ಸಿಂಥೆಟಿಕ್ ವಿನೆಗರ್ ನಿಮ್ಮ ಮನೆಯಲ್ಲಿ ಇದ್ದರೆ ಅಥವಾ ಇಲ್ಲ ಅಂದರೆ ನೀವು ತೊಗೊಂಡು ಬಂದು ಇದನ್ನು ಯೂಸ್ ಮಾಡ್ಕೋಬೋದು. ಇದೊಂದು ಬಾಟ್ಲು ತುಂಬ ದಿನ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ 45 ರೂಪೀಸ್ ಇದೆ ಇದಕ್ಕೆ. ಇದನ್ನು ನೀವೇನಂದರೆ ಫರ್ಟಿಲೈಸರ್ ಥರ ಯೂಸ್ ಮಾಡ್ಕೋಬೋದು, ಪೆಸ್ಟಿಸೈಡು, ಇನ್ಸೆಕ್ಟಿಸೈಡು ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಇದನ್ನು ಈ 1 ಲೀಟ್ರ್ ನೀರಿಗೆ ಇದನ್ನು ಸೇರಿಸ್ಕೋಬೇಕು. ಇದು ನೋಡಿ, ಇಲ್ಲಿ 1 ಲೀಟ್ರ್ ನೀರಿದೆ. ಈ 1 ಲೀಟ್ರ್ ನೀರಿಗೆ ನಾನು 1 ಸ್ಪೂನಷ್ಟು, ಈ ಒಂದು ಮುಚ್ಚಳದಿಂದ ನಾನು ಇದನ್ನು ಹಾಕ್ತಾಯಿದ್ದೀನಿ. 1 ಲೀಟ್ರ್ ನೀರಿಗೆ ಈ ಒಂದು ಮುಚ್ಚಳ 1 ಸ್ಪೂನಷ್ಟು ಹಿಡಿಯುತ್ತೆ. ಇಷ್ಟು ಸಾಕಾಗುತ್ತೆ ಇದಕ್ಕೆ. ಇಷ್ಟನ್ನು ನೀವು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಎಲ್ಲ ಗಿಡಗಳಿಗೂ ಕೊಡ್ಬೋದು. ಇದನ್ನು ಹೂವಿನ ಗಿಡಗಳಿಗೆ ಎಸಿಡಿಕ್ ಸಾಯಿಲ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಹೂವಿನ ಗಿಡಗಳಿಗೆ ಕೊಡಿ. ಹೂಗಳು ತುಂಬ ಚೆನ್ನಾಗಿ ಬರುತ್ತೆ, ದೊಡ್ಡದಾಗಿ ಬರುತ್ತೆ, ಚೆನ್ನಾಗಿ ಗ್ರೋ ಕೂಡ ಆಗುತ್ತೆ ಇದರಿಂದ. ಇದನ್ನು ಗುಲಾಬಿ ಗಿಡಕ್ಕೆ ತುಂಬಾ ಒಳ್ಳೆಯದು. ಗುಲಾಬಿ ಗಿಡಕ್ಕೆ ಏನಂದರೆ ಎಸಿಡಿಕ್ ಸಾಯಿಲು ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಸೇವಂತಿಗೆ ಹೂವಿನ ಗಿಡ, ದಾಸವಾಳ, ಈ ಥರ ನೀವು ಯಾವುದೇ ಹೂವಿನ ಗಿಡಕ್ಕೆ ಹಾಕಿದ್ರೂ ಇದು ತುಂಬಾ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಈ ಸೇವಂತಿಗೆ ಹೂವಿನ ಗಿಡಕ್ಕೆ ನಾನು ಇದನ್ನು ಕೊಡ್ತಾಯಿದ್ದೀನಿ. ನಾನು ನಿನ್ನೆ ನೀರು ಹಾಕಿಲ್ಲ ಈ ಗಿಡಕ್ಕೆ, ಹಾಗಾಗಿ ಎಲ್ಲ ಡ್ರೈ ಆಗಿದೆ. ಈ ಗಿಡಕ್ಕೆ ನಾನು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀನಿ. ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ನೀವು ಗಿಡಕ್ಕೆ ಫರ್ಟಿಲೈಸರ್ನ ಕೊಡಬೇಕಾಗತ್ತೆ.
ಈ ಥರ ನಾವು ಪಾಟ್ಗಳಿಗೆ ಕೊಡೋದ್ರಿಂದ ಇದರಿಂದ ಏನಾಗುತ್ತೆ ಅಂದರೆ ಇದರಲ್ಲಿ ಏನಾದರೂ ಇರುವೆಗಳಿದ್ದರೆ ಅಥವಾ ಮಿಲಿಬಗ್ಸ್ ಇದ್ದರೆ ಈ ಥರ ಕರಿ ಏನಿದ್ರೆ ಅದೆಲ್ಲ ಹೊರಟೋಗುತ್ತೆ ಫ್ರೆಂಡ್ಸ್. ಇದನ್ನು ಆಮೇಲೆ ಫಂಗಸ್ ಬರೋದಿಲ್ಲ. ಎಸಿಡಿಕ್ ಸಾಯಿಲು ತುಂಬಾ ಯಾಕಂದರೆ ನಾವು ನೀರು ದಿನ ಹಾಕ್ತಿರ್ತೀವಿ, ಅದರಿಂದ ಏನಾಗುತ್ತೆ ಸಾಯಿಲ್ ಎಸಿಡಿಕ್ ಅಂಶ ಕಡಿಮೆ ಆಗುತ್ತೆ ಸಾಯಿಲಲ್ಲಿರುವಂಥದ್ದು. ಆವಾಗ ನಾವು ಆವಾಗವಾಗ ಈ ಥರ ನಾವು ಮನೆಯಲ್ಲೇ ಈ ಒಂದು ವಿನೆಗರ್ನ ಕೊಟ್ಟರೆ ಗಿಡಗಳಿಗೆ ಎಸಿಡಿಕ್ ಸಾಯಿಲ್ ಸಿಕ್ಕಂಗಾಗುತ್ತೆ, ಗ್ರೋ ಆಗೋಕ್ಕೂ ಅನುಕೂಲ ಆಗುತ್ತೆ, ಹೂಗಳು ಬರೋದಕ್ಕೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟಂಗಾಗತ್ತೆ. ಇದರಲ್ಲಿ ಏನಾದರೂ ಸ್ನೇಲ್ಸ್ ಇದ್ದರೆ ಅಂದರೆ ಬಸವನ ಹುಳು ಅಂತ ಹೇಳ್ತೀವಿ ನಾವು, ಸ್ನೇಲ್ಸ್ ಏನಾದರೂ ಜಾಸ್ತಿ ಇದ್ದರೆ ನಿಮ್ಮ ಪಾಟ್ಗಳಲ್ಲಿ ಗಿಡಗಳ ಬೇರನ್ನು ತಿಂತಾ ಇರುತ್ತೆ ಅದು ಕೂಡ ಈ ವಾಸನೆಗೆ ವಿನೆಗರ್ ವಾಸನೆ ಅದಕ್ಕೆ ಇಷ್ಟ ಆಗಲ್ಲ. ಇರುವೆ ಆಯಿತು ಅಥವಾ ಸ್ನೇಲ್ಸ್ಗೆ ಆಯಿತು ಇಷ್ಟ ಆಗಲ್ಲ. ಆವಾಗ ಹುಳಗಳು ಬಂದು ತಿನ್ನೋದು ಕಡಿಮೆ ಆಗುತ್ತೆ, ಸ್ನೇಲ್ಸ್ ಬರೋದಿಲ್ಲ, ಇರುವೆಗಳು ಹತ್ಕೊಳೋದಿಲ್ಲ. ಇರುವೆಗಳು ಜಾಸ್ತಿ ಆಗಿದೆ ಅಂದರೆ ಕೂಡ ನೀವು ಇದನ್ನು ಈ ಒಂದು ವಿನೆಗರ್ನ ನೀವು ಹಾಕ್ಕೊಂಡ್ರೆ ನಿಮಗೆ ಉಪಯೋಗ ಆಗುತ್ತೆ. ಹಾಗೆ ಹೂಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಏನಾದರೂ ಇಲ್ಲಿ ಮಿಲಿಬಗ್ಸು ಅಥವಾ ಕರಿ ಹುಳು ಏನಾದರೂ ಇದ್ದರೆ ನೀವು ಆವಾಗೂ ಕೂಡ ಇದಕ್ಕೆ ಸ್ಪ್ರೇ ಮಾಡ್ಕೋಬೋದು. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ. ಇನ್ನು ನೀವು ದಾಸವಾಳ ಗಿಡಕ್ಕೆ, ಆಮೇಲೆ ಟೊಮೆಟೊ ಗಿಡ, ಮೆಣಸಿನ್ಕಾಯಿ ಗಿಡ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದನ್ನು. ಗುಲಾಬಿ ಗಿಡಕ್ಕೆ ಇದು ತುಂಬಾ ಒಳ್ಳೆಯದು. ಗುಲಾಬಿ ಗಿಡಕ್ಕೂ ಕೂಡ ನೀವು ಇದನ್ನು ಹಾಕಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಹೂ ಬರ್ತಾನೇ ಇಲ್ಲ ಅನ್ನೋ ಗಿಡಗಳಿಗೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ಲು. ನೀವು ಬರ್ತಾ ಇಲ್ಲ ಅನ್ನೋ ಗಿಡಗಳಿಗೆ ಫಸ್ಟು ಈ ಒಂದು ಫರ್ಟಿಲೈಸರ್ನ ಹಾಕ್ಕೊಳ್ಳಿ. ನೋಡಿ, ಇದನ್ನು ನಾನು ಒಂದು ಸ್ಪ್ರೇ ಬಾಟ್ಲಿಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ಇದು 2 ಲೀಟ್ರ್ ಬಾಟ್ಲಿದೆ. ಈ 2 ಲೀಟ್ರ್ ಬಾಟ್ಲಿಗೆ ನಾನು 2 ಮುಚ್ಚಳದಷ್ಟು ಅಂದರೆ 2 ಸ್ಪೂನ್ನಷ್ಟು ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನ ಸೇರಿಸ್ಕೊಂಡು ಯಾವ ಗಿಡದಲ್ಲಿ ಹುಳ ಇದೆ, ಮಿಲಿಬಗ್ಸ್ ಆಯಿತು ಅಥವಾ ಕರಿ ಹುಳು ಆಯಿತು ಇದ್ದರೆ, ಈ ಸೇವಂತಿಗೆ ಹೂವಿನ ಗಿಡದಲ್ಲಿ ಇದ್ದರೆ ಅದಕ್ಕೆ ನೀವು ಇದನ್ನು ಸ್ಪ್ರೇ ಮಾಡಿ. ಆಮೇಲೆ ಏನಂದರೆ ಇನ್ನೊಂದು, ಈ ಅಳಿಲು ಆ ಥರ ಏನಾದರೂ ಬರ್ತಾ ಇದ್ದರೆ ಈ ಒಂದು ವಿನೆಗರ್ ಸ್ಮೆಲ್ಲು ಅದಕ್ಕೆ ಇಷ್ಟ ಆಗಲ್ಲ. ನೀವು ಇದನ್ನು ಕೂಡ ಸ್ಪ್ರೇ ಮಾಡಿ ಒಂದು ಸರಿ ಟ್ರೈ ಮಾಡಿ. ಯಾಕಂದರೆ ನಾನು ಈಗ ಆಲ್ರೆಡಿ ಟ್ರೈ ಮಾಡಿದ್ದೀನಿ ಒಂದು ಸರಿ, ನನಗೆ ಇದು ವರ್ಕ್ ಆಗುತ್ತೆ ಅಂತ ಅನಿಸಿದೆ. ಈಗ ನೋಡಿ, ಈ ಸ್ಪ್ರೇಯರ್ ಬಾಟ್ಲಿಂದ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ, ಈ ಥರ ಹುಳುಗಳೇನಿರುತ್ತೆ ಸೇವಂತಿಗೆ ಹೂವಿನ ಗಿಡದಲ್ಲಿ, ಅದಕ್ಕೆ ನೀವೇನು ಮಾಡಬೇಕು, ಈ ರೀತಿಯಾಗಿ ಸ್ಪ್ರೇ ಮಾಡ್ಕೋಬೇಕು. ಇದಕ್ಕೆ ಈ ರೀತಿಯಾಗಿ ಸ್ಪ್ರೇ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಸ್ಪ್ರೇಯರ್ ಬಾಟಲ್ ಇಲ್ಲ ಅಂದರೆ ನೀವು ಕೈಯಿಂದ ಕೂಡ ಅದನ್ನು ನೀವು ನೀರು ಹಾಕಿಬಿಟ್ಟು ತೆಗಿಬೋದು. ಈ ಥರ ಸ್ಪ್ರೇಯರ್ ಇದ್ದರೆ ತುಂಬ ಒಳ್ಳೆಯದು. ಈ ರೀತಿಯಾಗಿ ನೀವು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಹೋದರೆ ಅದೇನಾಗುತ್ತೆ, ಮತ್ತೆ ವಾಪಸ್ಸು ಹುಳಗಳು ಬರೋದಿಲ್ಲ. ಒಂದು ವೇಳೆ ನಿಮ್ಮ ಗಿಡದಲ್ಲಿ ಹುಳ ಇಲ್ಲ ಅಂದರೂ ಕೂಡ ನೀವು ಇದನ್ನು ಸ್ಪ್ರೇ ಮಾಡ್ಬೋದು. ಈ ಒಂದು ಸ್ಮೆಲ್ಲಿಂದ ಯಾವುದೇ ಥರ ಹುಳುಗಳ ಕಾಟ ಇರೋದಿಲ್ಲ, ಅಳಿಲಿನ ಕಾಟನೂ ಇರೋದಿಲ್ಲ. ಯಾವ ಗಿಡಕ್ಕೆ ಬರುತ್ತಲ್ಲ ಆ ಗಿಡಕ್ಕೆ ಇದನ್ನು ಸ್ಪ್ರೇ ಮಾಡ್ಕೊಳ್ಳಿ. ನೋಡಿ, ಈ ಗಿಡಕ್ಕೆ ಮಿಲಿಬಗ್ಸ್ ಆಗಿದೆ, ಈ ಗಿಡಕ್ಕೆ ನಾನು ಇದನ್ನು ಸ್ಪ್ರೇ ಮಾಡ್ತೀನಿ ಪೂರ್ತಿಯಾಗಿ. ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಹುಳುಗಳು ಆ ವಾಸನೆಗೆ ಹೊರಟೋಗ್ಬಿಡುತ್ತೆ. ಇಲ್ಲಿ ಮಿಲಿಬಗ್ಸ್ ಇದೆ, ಇಲ್ಲಿ ನೋಡಿ ಕಪ್ಪು ಹುಳು ಇದೆ. ಈ ಥರ ಇದ್ದಾಗ ಇದಕ್ಕೆ ಸ್ಪ್ರೇ ಮಾಡಬೇಕು. ಇಲ್ಲಾಂದರೆ ಅದು ಮೊಗ್ಗೇನು ಬಂದಿರುತ್ತಲ್ಲ ಅದೆಲ್ಲ ಏನಂದರೆ ಉದುರೋಗ್ಬಿಡತ್ತೆ, ಉಳಿಯೋದಿಲ್ಲ. ಇದರಲ್ಲಿ ಇರುವೆ ಕೂಡ ಇದೆ ನೋಡಿ, ಇರುವೆಗಳಿಂದನೇ ಇದು ಮಿಲಿಬಗ್ಸು, ಕರಿ ಹೇನು ಎಲ್ಲ ಜಾಸ್ತಿ ಆಗೋದು. ಈ ರೀತಿಯಾಗಿ ಸ್ಪ್ರೇ ಮಾಡ್ಕೊಂಬಿಡಿ ನೀವು ಆದಷ್ಟು. ಹೂಗಳು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಇದರಿಂದ ರಾಶಿ ರಾಶಿ ಹೂ ಬರುತ್ತೆ. ನಾನು ಹೇಳಿರುವಂಥ ಈ ಒಂದು ವಿನೆಗರ್ ಫರ್ಟಿಲೈಸರ್ ಇನ್ಸೆಕ್ಟಿಸೈಡ್ ಅಂತಲೂ ಹೇಳ್ಬೋದು, ಪೆಸ್ಟಿಸೈಡ್ ಅಂತಲೂ ಹೇಳ್ಬೋದು. ಈ ವಿಡಿಯೋ
ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.